ಚನ್ನಪಟ್ಟಣ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನಾವು RDPR ಇಂದ ಅಂದರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಿಂದ ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಒಂದು ಕಿರು ಪರಿಚಯನ ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊದಲನೇದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿ ಹಾವಳಿನ ತಡೆಗಟ್ಟಲಿಕ್ಕೆ ನಮ್ಮ RDPR ಸಂಸ್ಥೆಯ RDPR ಇಲಾಖೆಯ ಅಧಿಸೂಚನೆಯಂತೆ ಒಂದು ಸಮಿತಿನ ರಚನೆ ಮಾಡಿರ್ತೀವಿ. ಆ ರಚನೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಮತ್ತು ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಆರೋಗ್ಯಾಧಿಕಾರಿ, ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಪಶು ವೈದ್ಯಾಧಿಕಾರಿ, ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಪಂಚಾಯತಿಯ ಪಶು ವೈದ್ಯರು, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಪ್ರಾಣಿ ದಯಾ ಸಂಘದ ಪ್ರತಿನಿಧಿಗಳು, ಸಂಬಂಧಪಟ್ಟ ತಾಲೂಕು ಪಂಚಾಯತಿಯ ಸಹಾಯಕ ನಿರ್ದೇಶಕರು, ಅದು ಪಂಚಾಯತ್ ರಾಜ್ ಆಗಿರ್ಬೋದು ಅಥವಾ ಗ್ರಾಮೀಣ ಉದ್ಯೋಗ ಆಗಿರ್ಬೋದು, ಇದಕ್ಕೆ ಸದಸ್ಯರಿರ್ತಾರೆ. ಈ ಸದಸ್ಯರನ್ನ ಒಳಗೊಂಡಂತೆ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇದು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿರ್ತೀವಿ. ಅದ್ರ ಪ್ರಕಾರ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳನ್ನು ಹಿಡಿದು ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ, ಸಂತಾನಹರಣ ಚಿಕಿತ್ಸೆ ಮಾಡಲಿಕ್ಕೆ ನಾವು ಯಾರಿಗೆ ಟೆಂಡರ್ ಕೊಡಬೇಕು ಅಂತಂದ್ರೆ ಅದು ಕೂಡ ಒಂದು ನಮ್ಮ ಇಲಾಖೆಯಿಂದ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ಕ್ರಮ ವಹಿಸಿರ್ತೀವಿ ನಾವು. ನಮ್ಮ ಇಲಾಖೆಯ ಸೇರ್ಪಡೆ ಆದೇಶ ಗ್ರಾಪ 30 ಗ್ರಾಮ ಪಂಚಾಯತಿ 2021 ದಿನಾಂಕ 27/10/2023 ನಮಗೆ ನಮ್ಮ ಇಲಾಖೆಯಿಂದ ನಿರ್ದೇಶನ ಬಂದಿರ್ತದೆ. ಏನು ಅಂತಂದರೆ, ನಗರ ಸ್ಥಳೀಯ ಸಂಸ್ಥೆಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂತಾನಹರಣ ಶಸ್ತ್ರಚಿಕಿತ್ಸಾ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಿ ಸೇವೆಯನ್ನು ಪಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬಹುದಾಗಿರ್ತದೆ ಅಂತ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಚನ್ನಪಟ್ಟಣ ನಗರಸಭಾ ಕಾರ್ಯಾಲಯದಿಂದ ಕೇರ್ ಆಫ್ ವಾಯ್ಸ್ಲೆಸ್ ಅನಿಮಲ್ಸ್ ಟ್ರಸ್ಟ್ ಅಂತ ಅವರು ನಿಯಮಾನುಸಾರ ಟೆಂಡರ್ ಹೊರಡಿಸಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ. ಆ ವರ್ಕ್ ಆರ್ಡರ್ದು ಇದು ಡೀಟೇಲ್ಸ್ ಎಷ್ಟು ಅಂತಂದರೆ, ಯಾವುದೇ ಗಂಡು ಅಥವಾ ಹೆಣ್ಣು ನಾಯಿಗೆ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಮಾಡಿ ಅದನ್ನು ಸೆರೆ ಹಿಡಿದು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಪ್ರತಿ ಪ್ರಾಣಿಗೆ 1,732 ರೂಪಾಯಿಗಳನ್ನ ನಿಗದಿಪಡಿಸಿರ್ತಾರೆ. ಅದೇ ಮೊತ್ತವನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಕೂಡ ನಿಗದಿಪಡಿಸಿ ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ PDOಗಳಿಗೆ ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕ್ರಮ ವಹಿಸಲಿಕ್ಕೆ ನಾವು ತಿಳಿಸಿದ್ದೀವಿ. ಮುಂದಿನ ಅಂಶ ಏನು ಅಂತಂದರೆ, ನಮ್ಮ ತಾಲೂಕಿನಲ್ಲಿ 32 ಗ್ರಾಮ ಪಂಚಾಯತಿಗಳಿದ್ದಾವೆ. 32 ಗ್ರಾಮ ಪಂಚಾಯತಿಗಳನ್ನು ನಾವು 5 ಕ್ಲಸ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈ ಕ್ಲಸ್ಟರಲ್ಲಿ ನಾವು ಕೇಂದ್ರ ಸ್ಥಾನಗಳದ ಹೆಸರು ಹೇಳ್ತೀನಿ. ಮೊದಲನೇ ಕ್ಲಸ್ಟರು ನಾವು ಇಗ್ಲೂರು, 2ನೇ ಕ್ಲಸ್ಟರು ಮಳೂರು ಪಟ್ಟಣ, 3ನೇ ಕ್ಲಸ್ಟರು ತಗಸ್ಕೆರೆ, 4ನೇ ಕ್ಲಸ್ಟರು ಬ್ಯಾಡ್ರಳ್ಳಿ, 5ನೇ ಕ್ಲಸ್ಟರು ವಿರೂಪಾಕ್ಷಿಪುರ ಮಾಡ್ಕೊಂಡಿರ್ತೀವಿ. ಇಲ್ಲಿ ಕೇಂದ್ರ ಸ್ಥಾನದ ಗ್ರಾಮ ಪಂಚಾಯತಿಗೆ ಸುತ್ತಮುತ್ತ ಬರುವಂಥ ಬೇರೆ ಗ್ರಾಮ ಪಂಚಾಯತಿಗಳನ್ನ ಒಗ್ಗೂಡಿಸಿ ನಾವು ಒಂದು ಚಿಕಿತ್ಸಾ ಕೇಂದ್ರ ಅಥವಾ ಶಸ್ತ್ರಚಿಕಿತ್ಸಾ ಕೇಂದ್ರವನ್ನು ಮಾಡಿರ್ತೀವಿ. ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಏನು ಸರ್ವೆ ಮಾಡಿ ಇಷ್ಟು ಪ್ರಾಣಿಗಳ ಸಂಖ್ಯೆ ಅಂತ ಬಂದಿರ್ತದೆ, ಅದರಲ್ಲಿ 70% ಪ್ರಾಣಿಗಳನ್ನು ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ. ತದನಂತರ 2nd ರೌಂಡ್ 3rd ರೌಂಡ್ ಆ ಥರ ಮಾಡಿ ಸಂಪೂರ್ಣ ಪ್ರಾಣಿಗಳ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದನ್ನು ಸಂತಾನವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡುವಂಥದ್ದಕ್ಕೆ ಕ್ರಮ ನಾವು ವಹಿಸ್ತಾ ಇರ್ತೀವಿ. ಈಗ ನಾನು ಆಗಲೇ ಹೇಳಿದಂಗೆ ಫಸ್ಟ್ ರೌಂಡಲ್ಲಿ ನಾವು ತಗಸ್ಕೆರೆ ಗ್ರಾಮ ಪಂಚಾಯತಿ ಎಳಚೆಪಾಳ್ಯ ಗ್ರಾಮದಲ್ಲಿ ನಮ್ಮ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಕಡೆ ಗ್ರಾಮ ಪಂಚಾಯತಿಗಳ ಕಡೆಯಿಂದನೂ ನಾವು IEC ಆಕ್ಟಿವಿಟಿ ಮಾಡ್ತಾ ಇರ್ತೀವಿ. ತಾವುಗಳು ಕೂಡ ಪ್ರಾಣಿಗಳನ್ನು ಸೆರೆ ಹಿಡಿಯೋದಕ್ಕೆ ಬರೋ ಅಂಥ ಸಿಬ್ಬಂದಿಗಳಿಗೆ ಸಹಕಾರ ಕೊಡಬೇಕು. ಬೀದಿ ನಾಯಿಗಳನ್ನ ಹಿಡ್ಕೊಳ್ಳೋಕ್ಕೆ ತಮ್ಮ ಸಾಕು ಪ್ರಾಣಿಗಳಿದ್ರೆ ದಯಮಾಡಿ ತಾವು ಅದನ್ನು ಅಂಥ ದಿನಗಳಂದು ಮನೆ ಒಳಗೆ ಕಟ್ಟ ಹಾಕೊಳ್ಳೋಕ್ಕೆ ಅಥವಾ ಅಲ್ಲೇ ಇಟ್ಕೊಂಡು ನಮಗೆ ಸಹಾಯ ಮಾಡಬೇಕು. ಪಶುವೈದ್ಯಕೀಯ ಇಲಾಖೆಯಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಬಿಗ್ ಅನಿಮಲ್ಸ್ ಅಂಡ್ ಸ್ಮಾಲ್ ಅನಿಮಲ್ಸ್ ಅಂದರೆ ಜಾನುವಾರುಗಳು ಹಾಗೂ ಸಣ್ಣ ಪ್ರಾಣಿಗಳು ಎಲ್ಲದರದ್ದು ಸರ್ವೆ ಮಾಡ್ತಾರೆ. ಅದ್ರ ಪ್ರಕಾರ ನಮಗೆ ಇಲಾಖೆಯಿಂದ ಕೊಟ್ಟಿರುವಂಥ ಮಾಹಿತಿ 134 ಕಂದಾಯ ಗ್ರಾಮಗಳಲ್ಲಿ ಒಟ್ಟು 4,356 ಸಂಖ್ಯೆನ ಕೊಟ್ಟಿದ್ದಾರೆ. ಈ ಸಂಖ್ಯೆ ಬದಲಾಗಿರ್ತದೆ ನ್ಯಾಚುರಲಿ, ಯಾಕೆಂದರೆ ಇದು ಹಳೆ ಮಾಹಿತಿ ಇರೋದ್ರಿಂದ ಬದಲಾಗಿರ್ತದೆ. ನಾವು ಕಾಲಕ್ಕೆ ತಕ್ಕಂತೆ ಈ ನಂಬರ್ಸನ್ನ ಇನ್ಕ್ರೀಸ್ ಮಾಡಿಕೊಂಡು ನಾವು ಇದನ್ನು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆ ಆಗೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ನಮ್ಮ ತಗಚಕೆರೆ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು
4 ಕಂದಾಯ ಗ್ರಾಮ ಇದ್ದು 11 ಗ್ರಾಮಗಳು ಬರ್ತವೆ. ಇಲ್ಲಿ ನಮ್ಗೆ ವೆಟನರಿ ಅವರು ಕೊಟ್ಟಿರುವಂತ ದಾಖಲಾತಿ ಪ್ರಕಾರ 480 ಬೀದಿ ನಾಯಿಗಳನ್ನ ಅವರು ಗುರುತಿಸಿರ್ತಾರೆ. ಮೊದಲ ಹಂತದಲ್ಲಿ ನಾವು 50% ಬೀದಿ ನಾಯಿಗಳಿಗೆ ABC ಪ್ರಾಣಿ ಸಂತಾನಹರಣ ಕಾರ್ಯಕ್ರಮವನ್ನ ಮತ್ತು ಆಂಟಿ ರ್ಯಾಬಿಸ್ ARV ಚಿಕಿತ್ಸೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮೊದಲ ಪಟ್ಟಿಯಲ್ಲಿ ನಾವೇನಂದ್ರೆ ಆದ್ಯತವಾರು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆಗಳ ಬಳಿ, ದೇವಸ್ಥಾನ, ಹಾಲು ಉತ್ಪಾದಕರ ಸಹಕಾರ ಸಂಘ ಅಥವಾ ಸೊಸೈಟಿ, ಸರ್ಕಲ್ಗಳನ್ನ ಪಟ್ಟಿ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ನಾಯಿಗಳನ್ನ ಹಿಡ್ಕೊಂಡೋಗಿ ಅವಕ್ಕೆ ಸಂತಾನ ಹರಣ ಚಿಕಿತ್ಸೆ ಮಾಡಿ ಆಂಟಿ ರ್ಯಾಬಿಸ್ ಚಿಕಿತ್ಸೆಯನ್ನ ನೀಡಿ 4 ದಿನಗಳ ಕಾಲ ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಪುನಃ ಅವುಗಳ ಸ್ವಸ್ಥಾನದಲ್ಲಿ ತಂದು ಬಿಡ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.